ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ್ನಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನು ಇವತ್ತು ಎಗ್ ರೈಸ್ನ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿತೌಟ್ ಎನಿ ಸೋಯಾ ಸಾಸನ್ನ ಯೂಸ್ ಮಾಡಿದಿರ ಸಿಂಪಲಾಗಿ ಒಂದು ಟೇಸ್ಟಿಯಾಗಿ ಮಾಡುವಂತಹ ಎಗ್ ರೆಸಿಪೀಸ್ ಇದು ಪ್ರತಿಯೊಂದು ಬೈಟಲ್ಲೂ ಕೂಡ ಎಗ್ ಫ್ಲೇವರ್ ಬೇಕು ಅಂತ ಬಯಸೋರಿಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ರೆಸಿಪಿನೇ ಅಂತಲೇ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಗ್ಗನ್ನು ನೀಟಾಗಿ ಬಿಸಿ ನೀರಿಗೆ ಹಾಕ್ಕೊಂಡು ಒಂದು ಎಗ್ಗನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತದನಂತರ ನಾವಿಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಇದು ನಿಮಗೆ ಆಪ್ಷನಲ್ಲು. ಸಾಸಿವೆನ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊತೀನಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ನಾನು ಇಲ್ಲಿ ನಾಟಿ ಈರುಳ್ಳಿನ ಯೂಸ್ ಮಾಡ್ತಿದ್ದೀನಿ. ಇದು ಸ್ಕಿಪ್ ಮಾಡ್ಕೊಳ್ಳಿ, ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಉದ್ದುದ್ದಾಗಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸಾಫ್ಟ್ ಆದರೆ ಸಾಕು, ತುಂಬ ಬಾಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮಗೆ ಬೇಕಿದ್ರೆ ಅವಶ್ಯಕತೆ ಇದ್ದರೆ ಇಲ್ಲಿ ಸ್ವಲ್ಪ ತರಕಾರಿನೂ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ತುರಿದಿರುವಂತಹ ಕ್ಯಾರೆಟನ್ನು ಯೂಸ್ ಮಾಡ್ಕೊತಿದ್ದೀನಿ. ಮನೇಲಿ ಕ್ಯಾಬೇಜ್ ಅಥವಾ ಕ್ಯಾಪ್ಸಿಕಮ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದ್ದರೆ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಮತ್ತು ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲೊಂದು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇವೆಲ್ಲವೂ ನೀಟಾಗಿ ಟೊಮೆಟೊಗೂ ಮತ್ತು ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ನೀಟಾಗಿ ಮಸಾಲೆ ಎಲ್ಲವೂ ಈರುಳ್ಳಿಗೆ ಮತ್ತು ಟೊಮೆಟೊಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಸಾಲೆನ ರೆಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ ನಾನು ಈ ಕಡೆ ಆಗಲೇ ಬೇಯಿಸಿಟ್ಕೊಂಡಂತಹ ಮೊಟ್ಟೆನ ಸಣ್ಣದಾಗಿ ತುರುಕೊಳ್ಳಿ. ಈ ಥರ ನೀಟಾಗಿ ಒಂದೊಂದಾಗಿ ತುರುಬ್ಕೊಳ್ಬೇಕು. ಸಣ್ಣದಾಗಿ ಅಥವಾ ದೊಡ್ಡದು ತುರಿಯಲ್ಲಿ ನೀಟಾಗಿ ಈ ಥರ ತುರುಕ್ಕೊಂಡು ಸಪ್ರೇಟಾಗಿ ಒಂದು ಕಡೆ ಇಟ್ಕೊಳ್ಳಿ. ಸೊ ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಬೋದು. 1, 2 ಆ ಥರ ಎಲ್ಲ ಏನಿಲ್ಲ. ನೀವು ಎಷ್ಟು ತಿಂತಿರೋ, ಜಾಸ್ತಿ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡು ಈ ಥರ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ನೋಡ್ತಿದ್ರಲ್ಲ, ಈ ಥರ ಬಿಡಿ ಬಿಡಿಯಾಗಿ ತುರಿದ್ರೆ ಈ ಥರ ಬಿಡಿ ಬಿಡಿಯಾಗಿ ಇರುತ್ತೆ. ನಾವು ಆಗಲೇ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನಾವು ಆಗಲೇ ತುರಿದಿಟ್ಟಿರುವಂತಹ ಮೊಟ್ಟೆನ ನೀಟಾಗಿ ಅದರೊಳಗಡೆ ಹಾಕ್ಕೊಂಡು, ಮೊದಲೇ ಅನ್ನ ಮಾಡಿಟ್ಕೊಂಡಿರ್ತೀವಲ್ವ, ಆ ಅನ್ನನ ಹಾಕ್ಕೊಂಡು ಮೇಲೆ ಕಡೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ಜೊತೆಗೆ ಇಲ್ಲಿ ನಾನು ಕಾಳು ಮೆಣಸು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಡೋಂಟ್ ಸ್ಕಿಪ್, ಅದನ್ನು ನಾವು ಸ್ಕಿಪ್ ಮಾಡಲೇಬೇಡಿ. ಮೆಣಸು ಪೌಡರ್ನ ಹಾಕ್ಕೊಳ್ಳೋದು ಇದಕ್ಕೆ ಕೂಡ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಪ್ರತಿಯೊಂದು ಬೈಟಲ್ಲೂ ಅಂತ ಸಿಗುವಂತಹ ಎಗ್ ರೈಸ್ ರೆಸಿಪಿ ರೆಡಿ ಇರುತ್ತೆ. ಸೊ ರುಚಿ ಅಂತೂ ಹೇಳೋ ಅವಶ್ಯಕತೆ ಇಲ್ಲ, ತುಂಬ ಸೂಪರಾಗಿರುತ್ತೆ. ಮತ್ತು ಅದು ಕಾಂಬಿನೇಷನ್ನು ಎಗ್ ನಾವು ತುರುಬೆ ಹಾಕೋದ್ರಿಂದ ನಾವು ಪ್ರತಿಯೊಂದು ಬೈಟಲ್ಲೂ ಕೂಡ ನಾವು ಎಗ್ಗನ್ನ ಫೀಲ್ ಮಾಡ್ಬೋದು. ಫ್ರೈಗ್ರೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ಸ್ಕಿಪ್ ಮಾಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ರೆಸಿಪಿನ ಮನೆಯಲ್ಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.